5 ವರ್ಷದಿಂದ 62,000 ಕೋಟಿ ಬರಬೇಕಾಗಿತ್ತು ರಾಜ್ಯಕ್ಕೆ, ಬಂದಿಲ್ಲ ಅನ್ನೋದು ಕಾಂಗ್ರೆಸ್ ಆರೋಪ. ನೋಡಿ, ಈಗಾಗಲೇ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ತಮ್ಮ ಮುಖಾಂತರ ಹೇಳಕ್ಕೆ ಇಚ್ಛೆಪಡ್ತೇನೆ. 2008ರಿಂದ 14ರವರೆಗೆ ಏನಾಗಿತ್ತು, ಮೊದಲು UPA ಸರ್ಕಾರ 4ರಿಂದ 14ರವರೆಗೆ, 14ರಿಂದ 24ರವರೆಗೆ ನಮ್ಮ ಭಾರತೀಯ ಜನತಾ ಪಕ್ಷದ ನೇತೃತ್ವ NDA ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮಾಡ್ತಾ ಇದೆ. ಅವರು ಡಿಬೇಟಿಗೆ ರೆಡಿ ಇದ್ರೆ ನಾವು ಅಂಕಿಅಂಶಗಳ ಸಮೇತ ಬಂದು ನಾವು ಡಿಬೇಟ್ ಮಾಡಕ್ಕೆ ನಾವು ರೆಡಿ ಇದ್ದೇವೆ. ಮುಖ್ಯಮಂತ್ರಿಗಳ ಸಮಯ ಸ್ಥಳ ನಿಗದಿ ಮಾಡಿದ್ರೆ ನಮ್ಮ ಕಡೆಯಿಂದ ನಾನಾರು ಹೋಗ್ತೀನಿ, ಇಲ್ಲ ನಮ್ಮ ನಾಯಕರು ಯಾರು ಸೂಚನೆ ಮಾಡ್ತಾರೋ ಅವ್ರು ಹೋಗಿ ಅದ್ರ ಬಗ್ಗೆ ಡಿಬೇಟ್ ಮಾಡೋಕ್ಕಾಗತ್ತೆ. 10 ವರ್ಷಗಳಲ್ಲಿ UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಏನು ಅಂಕಿಅಂಶಗಳಿದ್ವು, ಇವತ್ತು 2014ರಿಂದ 24ರವರೆಗೆ ಏನು ಅಂಕಿಅಂಶಗಳಿದ್ದಾವನ್ನ ಅದೇನು ಯಾವುದು ಹೈಡ್ ಮಾಡುವಂಥ ಪ್ರಶ್ನೆ ಇಲ್ಲ. ವಸ್ತುಸ್ಥಿತಿಯನ್ನು ಇಡ್ತಕ್ಕಂಥದ್ದನ್ನು ನಾವು ಮಾಡ್ತೇವೆ. ಇವತ್ತು ಬಹಳ ಕೇಂದ್ರ ಸರ್ಕಾರ ಬಹಳಷ್ಟು ಯೋಜನೆಗಳನ್ನು ಇವತ್ತು ಕರ್ನಾಟಕಕ್ಕೆ ಕೊಡುವಂಥದ್ದು ಮಾಡಿದೆ. ಎಲ್ಲ ಯೋಜನೆಗಳಲ್ಲೂ ಪ್ರಾಮುಖ್ಯತೆ ಏನನ್ನು ರಾಜ್ಯಕ್ಕೆ ಪಾಲು ಬರಬೇಕಾಯ್ತು ಆ ಎಲ್ಲ ಪಾಲನ್ನು ಕೂಡ ಕೊಡುವಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಇವತ್ತು ಮಾಡಿದ ಮೇಲೂ ಕೂಡ ಇವತ್ತು ರಾಜ್ಯ ಸರ್ಕಾರ ಸಮಸ್ಯೆ ಏನಾಗಿದೆ ಅಂದ್ರೆ, ಕಳೆದ ಚುನಾವಣೆಯಲ್ಲಿ ನಡೆದಂಥ ಸಂದರ್ಭದಲ್ಲಿ ಏನು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು ಆ ಗ್ಯಾರಂಟಿಗಳನ್ನ ನಿಭಾಯಿಸಲಿಕ್ಕೆ ಆಗ್ಲಾರ್ದಂಥ ಪರಿಸ್ಥಿತಿ ಇವತ್ತು ಸರ್ಕಾರ ಬಂದು ತಲುಪಿದೆ. ಇವತ್ತು ಬೇರೆ ಬೇರೆ ಇಲಾಖೆಗಳ ಮೇಲೆ ಸಾಕಷ್ಟು ಟ್ಯಾಕ್ಸ್ ಅನ್ನು ಹಾಕುವಂತ ಪ್ರಯತ್ನ ಆಗ್ತದೆ. ಮೊನ್ನೆ ಮಧ್ಯಂತರ ಬಜೆಟ್ ಕೇಂದ್ರದ್ದಾಯಿತು, ಇಷ್ಟೆಲ್ಲಾ ಯೋಜನೆಗಳನ್ನು ಕೂಡ ಕೊಟ್ಟರು, ಒಂದು ಟ್ಯಾಕ್ಸ್ ಅನ್ನು ಕೂಡ ಜನರ ಮೇಲೆ ಇಂಪ್ಲಿಮೆಂಟ್ ಮಾಡಲಿಲ್ಲ. ಅದ್ರ ಮಹತ್ವ ಅನ್ನೋಂಥದ್ದು ಆಗುತ್ತೆ. ವಿರೋಧ ಪಕ್ಷಗಳು ಇವತ್ತು ಸಿದ್ದರಾಮಯ್ಯನವರು ಅನ್ಕೊಂಡಿದ್ರು ಮಧ್ಯಂತರ ಬಜೆಟ್ ಇದೊಂದು ಚುನಾವಣೆ ಬಜೆಟ್ ಆಗ್ತೈತೆ ಅಂತೇಳಿ, ಆದ್ರೆ ಯಾವುದೇ ರೀತಿಯಾದಂಥ ಚುನಾವಣೆ ಬಜೆಟ್ ಆಗ್ಲಾದ್ರೆ ಅಭಿವೃದ್ಧಿ ಪೂರ್ವಕ ಆಗಿರ್ತಕ್ಕಂಥ ಬಜೆಟ್ ಅನ್ನ ಕೇಂದ್ರ ಸಚಿವರು, ಕೇಂದ್ರ ನಮ್ಮ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಮಂಡಿಸಿದ್ದನ್ನು ನಾವು ನೋಡಿದ್ದೇವೆ. ಕರ್ನಾಟಕದಲ್ಲಿ ಏನಾಗ್ತದೆ, ಇವತ್ತು ಈ ಎಲ್ಲಾ ಸಮಸ್ಯೆಗಳನ್ನು ಎದುರಿಸುವಂತ ನಿಟ್ಟಿನಲ್ಲಿ ಜನರ ದೃಷ್ಟಿಯನ್ನ ಮರೆಮಾಚುವಂತ ಪ್ರಯತ್ನವನ್ನು ಇವತ್ತು ಕಾಂಗ್ರೆಸ್ ಪರ ಸರ್ಕಾರ ಮಾಡ್ತಾ ಇದೆ. ನಾನು ಇವತ್ತು ನಿಮ್ ಮುಂದೆ ಹೇಳಕ್ ಇಚ್ಛೆ ಪಡ್ತೇನೆ, ರಾಜ್ಯದ ನಾವು ಬಿಟ್ಬಿಟ್ರೆ 66 ಜನ ಭಾರತೀಯ ಜನತಾ ಪಾರ್ಟಿಯವರು ಏನಪ್ಪಾ ವಿರೋಧ ಪಕ್ಷದಲ್ಲಿ ಇದ್ದಾರೆ, ಮಾತಾಡ್ತಾರೆ ಅನ್ನೋಂಥದ್ದು ಆಗ್ಬೋದು. ಆದ್ರೆ JDS ನವರು ಇದ್ದಾರೆ, ಉಳಿದಂತೆ 135 ಜನ ಕಾಂಗ್ರೆಸ್ಸಿನ ಶಾಸಕರು ಇದ್ದಾರೆ. ನಾನು ಇಲ್ಲಿ ಇದ್ದೇನೆ, ನಮ್ಮ MR ಪಾಟೀಲ್ ಕುಂದಗೋಳ ಶಾಸಕರು ಇದ್ದಾರೆ. ಇವತ್ತಿನ ಮಟ್ಟ ಕೂಡ 1 ರೂಪಾಯಿನೂ ಕೂಡ ಎಲ್ಲಿ ಬಿಡುಗಡೆ ಆಗ್ತಕ್ಕಂಥದ್ದು ಆಗಿಲ್ಲ. ಯಾವುದು ಒಂದು ಟೆಂಡರ್ ಪ್ರಕ್ರಿಯೆಯಾಗಿ ಫಾಲೋ ಅಪ್ ಮಾಡುವಂಥದ್ದಾಗಲಿಲ್ಲ. ಹಿಂದಿನ ಸರ್ಕಾರ ಏನು ನಮಗೆ ಸ್ಯಾಂಕ್ಷನ್ ಮಾಡಿತ್ತು ಅವು ಕೂಡ 100% ಫುಲ್ಫಿಲ್ ಮಾಡುವಂತ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಇದು ದುರ್ದೈವ. ಅವ್ರಿಗೆ ಇವತ್ತು ಗ್ಯಾರಂಟಿಗಳ ಬಗ್ಗೆ ಮಾತಾಡೋಣ ಕೊಡಬೇಕಾದಂತ ಅನಿವಾರ್ಯತೆ ಐತಿ, ಅದು 100% ಫುಲ್ಫಿಲ್ ಮಾಡಲಿಲ್ಲ. ಅದು ಕಂಡೀಷನ್ ಅಪ್ಲೈ ಆಗಿ ಇವತ್ತು ಎಲ್ಲಾ ಗ್ಯಾರಂಟಿಗಳನ್ನು ಕೊಡುವಂತದನ್ನು ಮಾಡಿದಾರೆ. ಹೀಗಾಗಿ ಆ ನೋವನ್ನು ಮರೆಮಾಚುವಂತ ದೃಷ್ಟಿಯಲ್ಲಿ ಇವತ್ತು 7ನೇ ತಾರೀಕಿಗೆ ನಮ್ದು ಶಾಸಕರು ಕೂಡ ಸನ್ಮಾನ್ಯ R ಅಶೋಕ್ ಅವರು ಬೆಂಗಳೂರಲ್ಲಿ ಧರಣಿ ಅಂತ ಇಟ್ಕೊಂಡಿದ್ದೇವೆ. ಮತ್ತಿನ ರಾಜ್ಯದಲ್ಲಿ ಎಲ್ಲಾನು ಗೊತ್ತಾಕೈತೆ ಅನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ವಿನಾಕಾರಣ ಇವತ್ತು ಕೇಂದ್ರಕ್ಕೆ ಹೋಗಿ ನಾವು ಜಂತರ್ ಮಂತರ್ನಲ್ಲಿ ಧರಣಿ ಮಾಡ್ತೇವೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇದು ಬಹಳ ಹಾಸ್ಯಾಸ್ಪದವಾಗಿರ್ತಕ್ಕಂಥ ಸಂಗತಿ. ಯಾಕಂದ್ರೆ ನೀವು ರಾಜ್ಯದ ಒಬ್ಬ ಮುಖ್ಯಮಂತ್ರಿಗಳಾಗಿ ಆ ರೀತಿ ಏನಾದರೂ ನಿಮಗೆ ಸಮಸ್ಯೆಗಳು, ತೊಂದರೆ, ತಾಪತ್ರಗಳಿದ್ರೆ ಕೇಂದ್ರದ 5 ಜನ ಸಚಿವರು ಇದ್ದಾರೆ, ಇಲ್ಲಿ ಕರ್ನಾಟಕದಿಂದ ಹೊಂದಿರತಕ್ಕಂಥ 5 ಜನ ಸಚಿವರು ಇದ್ದಾರೆ, ಅವ್ರ ಕರೆದು ನೀವು ಮಾತಾಡಬಹುದಾಗಿತ್ತಲ್ಲ. ಅಭಿವೃದ್ಧಿ ವಿಷಯ ಬಂದಾಗ ನಾವೆಲ್ಲ ಪಾರ್ಟಿ ಬಿಡ್ತೇವೆ, ಚುನಾವಣೆ ಬಂದಾಗ ಪಾರ್ಟಿ ಮಾಡ್ತೇವೆ. ಅದರ ಅಭಿವೃದ್ಧಿ ವಿಷಯ ಅಂತ ಬಂದಾಗ ನಾವೆಲ್ಲ ಪಾರ್ಟಿಗಳನ್ನು ಪಕ್ಕಕ್ಕಿಟ್ಟು ಒಂದಾಗಿ ರಾಜ್ಯದ ಹಿತದ ಅಭಿವೃದ್ಧಿ ದೃಷ್ಟಿಯಿಂದ ಏನ್ ನಿರ್ಣಯ ತಗೋಬೇಕು ಅಂತ ತಗೋಬೇಕಾಗಿತ್ತು. ಎಲ್ಲಾ MP ಗಳನ್ನ ನೀವು ಕರೆದ್ರ ಇವತ್ತಿನ ಮಟ್ಟ MP ಗಳನ್ನ ಕರೆದು ಮಾತಾಡುವಂಥದ್ದು ಆಗ್ತಾ ಇಲ್ಲ. ಯಾಕಂದ್ರೆ ಮಾತಾಡಿದ್ರೆ ಮತ್ತೆ ಕ್ರೆಡಿಟ್ ಇಲ್ಲಿ BJPಗೆ ಹೋಗ್ತೈತೆ ಅನ್ನೋಂತ ನಿಮ್ಗೆ ಮನೋಭಾವನೆ ಐತಿ. ಆ ರೀತಿ ಇಲ್ಲ. ಅಭಿವೃದ್ಧಿಗೆ ಬಂದಂತ ಸಂದರ್ಭದಲ್ಲಿ ಎಲ್ಲರನ್ನು ಕೂಡ ಇವತ್ತು ಮಾನ್ಯ ಕೇಂದ್ರ ಸಚಿವರಿಂದ ಪ್ರಹ್ಲಾದ್ ಜೋಶಿ ಇದ್ದಾರ, ಭಗವಂತ್ ಖೂಬಾ ಅವರು ಇದ್ದಾರ, ಶೋಭಾ ಕರಂದ್ಲಾಜೆ ಅವರು ಇದ್ದಾರೆ, ರಾಜೀವ್ ಚಂದ್ರಶೇಖರ್ ಅವರು ಇದ್ದಾರೆ, ಅದರ ಜೊತೆಗೆ ನಮ್ಮ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಅವರು ಇದ್ದಾರೆ, ನಾರಾಯಣ ಸ್ವಾಮಿ ಅವರು ಇದ್ದಾರೆ. ಇವ್ರನ್ನೆಲ್ಲ ಕರ್ಕೊಂಡು ನೀವು ಮಾತಾಡ್ಬೋದಾಗಿತ್ತಲ್ಲ. ಇಲ್ಲ, ಸಮಸ್ಯೆ ಆಗ್ತಾ ಇದೆ ನೋಡಿ. ಇದೊಂದು ಇವತ್ತು ಎಲ್ಲಾ ರೀತಿಯಿಂದ ಫೇಲ್ಯೂರ್ ಅನ್ನುವಂಥದ್ದು ರಾಜ್ಯ ಸರ್ಕಾರ ಆಗಿದೆ. ಇವತ್ತು ಜನರಿಗೇನು ಕೂಡ ಸ್ಪಷ್ಟತೆ ಆಯ್ತು. ಕೇವಲ 8 ತಿಂಗಳ ಅವಧಿಯಲ್ಲಿ ಇಷ್ಟು ದೊಡ್ಡದಾದಂತ ಆಂಟಿ ಇನ್ಕಂಬರೆನ್ಸಿ ಸರ್ಕಾರದ ಮೇಲೆ ಬರ್ತೈತೆ ಅನ್ನತಕ್ಕಂಥ ಭಾವನೆ ಅವ್ರಿಗೆ ಇದ್ದಿದ್ದಿಲ್ಲ. ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸರ್ಕಾರ ಆಂಟಿ ಇನ್ಕಂಬರೆನ್ಸಿ ಹೊಂದತಕ್ಕಂಥ ಕಾರಣ ಎಲ್ಲಿ ಲೋಕಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿ 28 ಸೀಟ್ಗಳನ್ನ ಕ್ಲೀನ್ ಸ್ವೀಪ್ ಮಾಡ್ತೈತೆ ಅನ್ನುವಂಥ ಮಾಹಿತಿನೂ ಅವ್ರಿಗಿದೆ. ಇಲ್ಲ ಅನ್ನುವಂಥದ್ದಲ್ಲ, ಎಲ್ಲ ಅನೇಕ ಮಾಹಿತಿಗಳು ನಿಮ್ಮ ಸರ್ವೆಗಳು ಬಂದಿರತಕ್ಕಂಥ ಸಂದರ್ಭದಲ್ಲಿ ಇದೆ. ಹೀಗಾಗಿ ನಾವ್ ಏನ್ ಮಾಡ್ಬೇಕು? ಅದ ಕಾರಣಕ್ಕಾಗಿ ದೇಶದಲ್ಲಿ ಇಲ್ಲಿ ರಾಜ್ಯದಲ್ಲಿ ಏನ್ ಮಾಡುವಂಗಿಲ್ಲ, ದೆಹಲಿಯಲ್ಲಿ ಹೋಗ್ಕೊಂತ ಒಂದ್ ದೇಶ ಧರಣಿ ಮಾಡು ಅಲ್ಲ. ನೋಡಿ, ನಾವ್ ಹೇಳ್ತಾ ಇರೋದು ಇವತ್ತು ರಾಜ್ಯ ಸರ್ಕಾರ ಅಭಿವೃದ್ಧಿ ಯೋಜನೆ ಸಲುವಾಗಿ ನಾವು ಮಾಡಕತ್ತೆ, ಹಾಸ್ಯಾಸ್ಪದ ಅನ್ನೋಂಥದ್ದಲ್ಲ. ಅಲ್ಲಲ್ಲ, ಅಭಿವೃದ್ಧಿಗೆ ನಾನು ಹೇಳೋದು ಇವತ್ತು ಹಾಗಾದ್ರೆ ಅಭಿವೃದ್ಧಿ ಮಾಡ್ಬೇಕಾಗಿತ್ತಂತಂದ್ರೆ ಬಹಳಷ್ಟು ಯೋಜನೆಗಳಿದು. ಪ್ರಧಾನಮಂತ್ರಿಗಳ ಸಮಯ ತೊಗೊಳ್ರಿ, ಮಾತಾಡ್ರಿ, ಏನ್ ಬೇಕನ್ನೋ ಸೊಲ್ಯೂಷನ್ ಮಾಡ್ರಿ. ನಾವಿವತ್ತು ಕೇಂದ್ರದ ರಾಜ್ಯದ ಸಚಿವರಿಗೋಗಿ ನಾವು ಮನವಿ ಕೊಟ್ಟೇವಿ. ಶಾಸಕರು ಇಲ್ಲಿ ಅದ್ರ ನಾನು ಇವರು ಅದಾವೆ, ಅನೇಕ ಸಚಿವ ಕೊಟ್ಟೇವಿ, ಮನವಿ ಕೊಟ್ಟೇವಿ. ಇವನ್ನೆಲ್ಲ ದೊಡ್ಡದು ನಮ್ಗೆ ಸ್ಯಾಂಕ್ಷನ್ ಮಾಡಿಕೊಡ್ರಿ, ಹಣಕಾಸಿನ ವ್ಯವಸ್ಥೆ ಮಾಡ್ರಿ, ಜನರು ಪರದಾಡಕತ್ತಾರ ಅನ್ನುವಂಥದ್ದನ್ನ ಸಚಿವರಿಗೆ ಹೋಗಿ ಮನವಿಯನ್ನು ಮಾಡುವಂಥದ್ದು ಮಾಡಕತ್ತೇವೆ. ಆದ್ರೆ ಇವತ್ತು ಹಣಕಾಸಿನ ಮುಗ್ಗಟ್ಟಿನಲ್ಲಿ ಸರ್ಕಾರ ಸಿಕ್ಕೊಂಡೈತಿ. ಗ್ಯಾರಂಟಿ ಯೋಜನೆಗಳ ಮುಂಗಾರು ಬರಗಲ್ಲ, ಹಿಂಗಾರು ಬರಗಲ್ಲ.
ಬರಗಾಲ ಬಿದ್ದರೂ ಕೇಂದ್ರದಿಂದ ಒಂದೇ ₹1 ಬಂದಿಲ್ಲ. NDRF ನಾರ್ಮ್ಸ್ ಹೇಳ್ತೀರಿ, ಒಂದೇ ₹1 ಕೊಡ್ಲಿಕ್ಕೆ ಆಗಿಲ್ಲ ಕೇಂದ್ರ. ನೋಡಿ, ಕೇಂದ್ರ ಸರ್ಕಾರ ಅದಕ್ಕೆ ಇರ್ತಕ್ಕಂಥ ಅಧ್ಯಯನ ಮಾಡ್ತೈತಿ, ಮಾಡಿ ಅದು ಯಾವಾಗ ತಲುಪಿಸುವಂತ ಕೆಲಸ ಮಾಡ್ತೈತಿ. ಹಿಂದೂ ಕೂಡ ಯಡಿಯೂರಪ್ಪನವರು ಇದ್ದಂತ ಸಂದರ್ಭದಲ್ಲಿ ಬಹಳಷ್ಟು ಸಮಸ್ಯೆಗಳಾಗಿದ್ವು. ಕೇಂದ್ರ ನೋಡ್ಕೊಂತ ಕುಂತ್ರ ಯಡಿಯೂರಪ್ಪನವರು. ಮೊದಲು ಏನು ರಾಜ್ಯದ ದೃಷ್ಟಿಯಿಂದ ನಾವು ಮಾಡಬೇಕಾಗಿತ್ತು, ಇನಿಷಿಯೇಷನ್ ತಗೊಂಡ್ರು, ಇಮಿಡಿಯೇಟ್ ಆಕ್ಷನ್ ತಗೊಂಡ್ರು, ಹಣಕಾಸಿನ ಬಿಡುಗಡೆ ಅಂತ ಮಾಡುವಂತದ್ದು ಮಾಡಿದ್ರು. ಅದಾದ್ಮೇಲೆ ನಿಮ್ಗೆ ಏನ್ ನಾವು ದುಡ್ಡು ಕೊಟ್ಟಿರ್ತೀವಿ ರಾಜ್ಯದಿಂದ, ಅದು ಬಂದ ಬರುತ್ತಲ್ಲ, ಹೋಗ್ತೈತಿ ಅನ್ನುವಂತ ಪ್ರಶ್ನೆ ಇಲ್ಲ. ಅಂದ್ರೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಸಮಸ್ಯೆ ಇರೋದು ಹಣಕಾಸಿನ ಮುಗ್ಗಟ್ಟಿನಿಂದ ಸರ್ಕಾರ ಒದ್ದಾಡ್ತಾ ಇದೆ. ಹೀಗಾಗಿ ಏನ್ ಮಾಡಬೇಕು, ಕೇಂದ್ರಕ್ಕೆ ಗೂಬೆ ಕೂರಿಸುವಂತ ಕೆಲಸಕ್ಕೆ ಪ್ರಯತ್ನ ಮಾಡೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.